ಸ್ವಾಮಿ, ಹಾಲು ಹಣ್ಣು ಸ್ವೀಕರಿಸಿ ಕೃತಾರ್ಥಳನ್ನಾಗಿ ಮಾಡಿ. ಕಾಳಿ ಆರಾಧಿಸುವೆ ಮದನಾರಿ, ಆದರಿಸು ನೀ ದಯೆ ತೋರಿ, ಅಂತರಂಗದಲ್ಲಿ ನೆಲೆಸಿರುವೆ, ಆಂತರ್ಯ ತಿಳಿಯದೆ ಏಕಿರುವೆ, ಸಂತಸದಿಂದ ಸಹವಾಸ ನೀಡಿ ಆರಾಧಿಸುವೆ ಮದನಾರಿ, ಸ್ವೀಕರಿಸೂನಿ ದಯೆ ತೋರಿ. ಸ್ವಾಮಿಗಳೇ, ಏನ್ ಮಾಡ್ತಾ ಇದ್ದೀರಾ? ಹೆದರ್ಕೋಬೇಡಿ, ಅವರು ಎಲ್ಲ ಸ್ತ್ರೀಯರಲ್ಲೂ ಕಾಳಿನೇ ನೋಡ್ತಾರೆ. ಭಕ್ತಿ ಹೆಚ್ಚಾದಾಗ ಎದುರು ಕೂತಿರೋರೆ ಅವ್ರಿಗೆ ಕಾಳಿ ತರ ಕಾಣಿಸ್ಬಿಡ್ತಾರೆ. ಸ್ವತಃ ಕಾಳಿನೇ ಪ್ರತ್ಯಕ್ಷಳಾದ್ಲು ಅಂತ ಭಾವಪರವಶರಾಗ್ಬಿಡ್ತಾರೆ. ಹೌದಾ? ನಾನು ಹೆದರೋಗಿದ್ದೆ. ಹೆದರೋ ಅವಶ್ಯಕತೆ ಇಲ್ಲ. ಸ್ವಾಮಿ ಸ್ವಾಮಿ ಸ್ವಾಮಿ, ಕಾಳಿ ಏನಾಯ್ತು? ನಾವು ಬರೋದು ಸ್ವಲ್ಪ ಲೇಟ್ ಆಗಿದ್ರೆ ಇವಮ್ಮ ಕಾಳಿ ಅವತಾರ ತೆಗೆದು ನಿಮ್ಮ ಕಾವಿ ಬಿಡಿಸಿ ಚಡ್ಡಿ ನೆನೆಸ್ತಿದ್ರು. ಹೌದಾ? ಇವರಲ್ಲಿ ನನಗೆ ಕಾಳಿಯ ಪ್ರತಿರೂಪವೇ ಕಾಣಿಸ್ತಾ ಇತ್ತು. ಕಾಳಿ, ಎಲ್ಲ ನಿನ್ನ ಲೀಲೆ. ಅಪರಾಧಿ ನಾನಲ್ಲ, ಅಪವಾದ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ. ತಪ್ಪು ತಿಳಿಬೇಡಿ, ಇದರಲ್ಲಿ ನಮ್ದೇನು ತಪ್ಪಿಲ್ಲ. ಎಲ್ಲವೂ ಆ ಭವತಾರಣೆಯ ಲೀಲೆ. ಪರವಾಗಿಲ್ಲ ಬಿಡಿ ಸ್ವಾಮೀಜಿ, ನೀವು ಇಷ್ಟು ದೊಡ್ಡ ಕಾಳಿ ಭಕ್ತರು ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ನಿಮ್ಮ ನಂಬಿಕೆಯ ಬಗ್ಗೆ ನನಗೆ ಯಾವ ಅಪನಂಬಿಕೆಯೂ ಇಲ್ಲ. ಆದರೆ ನಂಬಿಕೆಯಿಂದಲೇ ಎಲ್ಲ ಕೆಲಸ ಆಗೋದಿಲ್ಲ. ಇಲ್ಲಿ ನೆಲೆಸಿರುವ ಭೂತ ತುಂಬಾ ಹಾರ್ಡ್ಕೋರ್ ಭೂತ. ಅದನ್ನ ಓಡಿಸಬೇಕು ಅಂದ್ರೆ ಒಂದು ದೊಡ್ಡ ಯತ್ನ ಮಾಡಬೇಕಾಗುತ್ತೆ. ಅದಕ್ಕೆ ತುಂಬಾ ಖರ್ಚಾಗುತ್ತೆ. ಅದಕ್ಕೇನು ಸ್ವಾಮೀಜಿ, ಎಷ್ಟು ಬೇಕಾದರೂ ಖರ್ಚಾಗಲಿ, ಒಟ್ಟಿನಲ್ಲಿ ಆ ಭೂತ ಈ ಮನೆ ಬಿಟ್ಟು ತೊಲಗಿದ್ರೆ ಸಾಕು. ನಾನು ಸ್ವಲ್ಪ ಗುರುದಕ್ಷಿಣೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಒಂದಿನ ಮನೇಲಿಲ್ಲ ಅಂದ್ರೆ ನಿಮಗೆ ಇಷ್ಟ ಬಂದಾಗೆಲ್ಲ ಮಾಡ್ತೀರಾ ಅಲ್ವಾ? ಯಾಕೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತನಾ? ನೀವು ಇದೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಮಾಟ ಮಂತ್ರ ಎಲ್ಲ ಮಾಡಿಸಿ ಮುದುಕಿ ಆಸ್ತಿನ ನಿಮ್ಮ ಹೆಸರು ಬಳಸ್ಕೊಳಕ್ಕೆ ತಾನೇ? ಏ ಭಾಮಿನಿ, ಸ್ವಾಮೀಜಿಗಳ ಮುಂದೆ ಬಾಯಿ ಬಂದಾಗೆಲ್ಲ ಮಾತಾಡ್ಬಿಡ ಕಡೆ. ನಿಜವಾಗ್ಲೂ ಆ ಭೂತನ ಓಡಿಸೋದಕ್ಕೆ ಸ್ವಾಮೀಜಿನೇ ಇಲ್ಲಿ ಕರೆಸಿರೋದು. ಏಯ್, ಸಾಕು ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಯಾರೇ ಇವನು? ಶಕಲಕ ಸ್ವಾಮಿ ಅಂತ. ಶಕಲಕ ಸ್ವಾಮಿ ಇಂಥ ಡೋಂಗಿ ಸ್ವಾಮಿಗಳನ್ನ ನಾನು ಅದೆಷ್ಟು ಜನ ನೋಡಿರ್ಲಿಕ್ಕಿಲ್ಲ. ಭೂತ ಅಂತೆ, ಭೂತ ಎಲ್ಲೇ ಇದೆ ಭೂತ? ಈ ಮನೆಯಲ್ಲಿರೋ ಭೂತ ಆ ಯಶೋದ ಮೇಲೆ ಅಟ್ಕಾಯಿಸ್ಕೊಂಡಿತ್ತು. ಅದಕ್ಕೆ ಅವಳು ಆಸ್ಪತ್ರೆ ಸೇರ್ಕೊಂಡಿದ್ದು. ಆ ಭೂತನೂ ಅವಳು ಹಿಂದೆನೇ ಹೋಗಿದೆ. ಭೂತ ಗೀತ ಅಂತ ಕಂತೆ ಪುರಾಣ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು. ನೋಡು, ನಾನು ರೂಮ್ಗೆ ಹೋಗಿ ಬರೋದ್ರೊಳಗಡೆ ಈ ಕಳ್ಳು ಸ್ವಾಮಿ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಕಾಲ್ ಕಿತ್ತಿರ್ಬೇಕು. ಇಲ್ಲ ಅಂದ್ರೆ ಇವ್ನ ಮೇಲಿರೋ ಭೂತನ ನಾನು ಬಿಡಿಸ್ಬಿಡ್ತೀನಿ ಅಷ್ಟೇ. ರೀ, ಏನ್ ನೋಡ್ತಾ ನಿಂತಿದ್ರ? ನಡ್ರಿ ನಡೀರಿ. ನಮ್ಮ ಅಮ್ಮನ ಮೇಲೆ ಭೂತ ಬಂದಿದೆ ಅಂತೀರಾ? ಮಾಡ್ತೀನಿ ನಿಮ್ಗೆ. ನಡೀರಿ ಬೇಗ ಬೇಗ. ಏ ಬಾಬು, ಏನಾಯ್ತು? ಏ ಬಾಬು, ಬಾಬು, ಏನಾಯ್ತು?
ಬಾಬು ಯಾಕೆ ಬಿದ್ಬಿಟ್ಟೆ ಹೇಳು 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 ಸ್ವಾಮಿಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೀವು ಇಷ್ಟೊಂದು ಮಹಾಮಹಿಮರು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನಿಮ್ಮನ್ನು ತುಚ್ಛವಾಗಿ ಕಂಡುಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನ ನಿಮ್ಮ ಹೊಟ್ಟೆಲ್ ಹಾಕೊಂಡು ನನ್ನನ್ನು ಕಾಪಾಡಿ. ಅಯ್ಯೋ, ಅದು ಸ್ವಾಮಿಗಳು ಮ್ಯಾಜಿಕ್ ಮಾಡಿದ್ದಲ್ಲ, ನಾನು ಹೇಳ್ಕೊಂಡು ಬಂದಿದ್ದು. ಇದು ನಮ್ಮ ಸ್ವಾಮಿಗಳ ಪವಾಡನ? ಇಷ್ಟು ಮಿಡಲ್ ಏಜ್ ಹೆಂಗಸ್ರನ್ನ ಇವ್ರು ಯಾವತ್ತೂ ಎಳ್ದಿರ್ಲಿಲ್ವಲ್ಲ. ನಮ್ಮ ಸ್ವಾಮಿಗಳು ಎಲ್ಲ ಹೆಂಗಸರಲ್ಲೂ ಕಾಳಿನ ಕಾಣ್ತಿದ್ರಲ್ಲ, ಈ ಅಮ್ಮನ ಮೇಲೆ ಭದ್ರ ಕಾಳಿನೇ ಕಂಡಿರಬೇಕು. ಇದು ನನ್ನ ಪವಾಡ ಅಲ್ಲ, ಇಲ್ಲೇನೋ ನಡೀತಾ ಇದೆ. ತೆಪ್ಪಗೆ ನಿಂತ್ಕೊಳ್ರು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಕದಲಲ್ಲ. ಸ್ವಾಮಿ ನನ್ನ ಸಾರಿ ಕೇಳೋದು, ಅಮ್ಮನ ಸಾರಿ ಕೇಳಬೇಕು. ಅಮ್ಮ ಆಸ್ಪತ್ರೆಯಿಂದ ಬಂದ್ಮೇಲೆ ಅಮ್ಮನ ಸಾರಿ ಕೇಳಿ, ಗೊತ್ತಾಯ್ತಾ? ಓಂ ಕಾಳಿ, ಕ್ಷಮಿಸೋಕೆ ನಾವ್ಯಾರು? ಸರ್ವಂ ಕಾಳಿಕಾರ್ಪಣಮಸ್ತು. ಅಮ್ಮ, ಇವರನ್ನ ಕ್ಷಮಿಸಿ ಬಿಡಮ್ಮ. ಕಡೆಗೂ ನಮ್ಮ ಮಹಿಮೆ ಗೊತ್ತಾಗಿ ಪಶ್ಚಾತ್ತಾಪವಾಗಿದೆಯಲ್ಲ, ಅಷ್ಟು ಸಾಕು. ಓಂ ಕಾಳಿ. ಅಜ್ಜಿ, ನನಗೆ ಮಾವನನ್ ಕೊಡಿ. ಹೋಗ. ಲೇಖ ಬಾಮು, ಪಾಪ ಮಗು ಕೇಳ್ತಾ ಇದೆ, ಕೊಡೆ. ಪಾಲಿಗೆ ಬಂದಿದ್ದು ಪಂಚಾಮೃತ. ನಾನು ಪಾಲಿಗೆ ಬಂದಿದ್ದ ವಿಷಯ. ಸರಿ ರೇ. ಕಂದ, ಬೇಸರ ಪಡಬೇಡ. ಕಾಳಿ ಕೃಪೆ ನಿನ್ನ ಮೇಲಿದೆ. ಓಂ ಕಾಳಿ. ಆಮೇಲೆ ನಂಗೂ ಮ್ಯಾಂಗೋ ಕೊಡ್ಬೇಕು. ಅತ್ತೆ ಕಿಶೋರ್, ಒಂದು ನಿಮಿಷ ಇರಿ. ನಂಗೂ ಮಾವಿನ ಹಣ್ಣು ತುಂಬಾ ಇಷ್ಟ, ನಾನು ಬರ್ತೀನಿ. ಚಿಕ್ಕಮ್ಮ, ನಾನು ಈ ಮಾವಿನ ಹಣ್ಣು ತಿನ್ಲಾ? ನೀನು ಯಾವ ಹಣ್ಣು ತಿನ್ನೋದು ಬೇಡ. ತಿಂದೇನಾದ್ರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಅಮ್ಮಂಗೆ ಏನಂತ ಹೇಳಿ. ಕೊಡಿಲ್ಲ ಅದನ್ನು. ಅತ್ತೆ, ಯಾಕಂದ್ರೆ ನಂಗೆ ಕಿತ್ಕೊಂಡ್ರಿ, ನಾವಿಬ್ರು ಅದನ್ನ ತಿಂತೀವಿ. ಇಲ್ಲ, ಆ ಸ್ವಾಮಿ ಅದೇನು ಪವಾಡ ಮಾಡಿ ಹಣ್ಣು ಕೊಟ್ಟಿದ್ದಾನೋ ಗೊತ್ತಿಲ್ಲ. ಇದು ನೀವಿಬ್ರು ತಿನ್ನೋದು ಬೇಡ. ಇದ್ರಲ್ಲಿ ಅಂತದ್ದು ಏನೂ ಇಲ್ಲ ಅತ್ತೆ. ನಾನು ಒಂದ್ಸತಿ ಮ್ಯಾಜಿಕ್ ಮಾಡಿ ಮಾವಿನ ಹಣ್ಣು ಬರ್ಸಿ ದೊಡ್ಡಪ್ಪಂಗೆ ಕೊಟ್ಟಿದ್ದೆ. ನೀನು ಮ್ಯಾಜಿಕ್ ಮಾಡಿದ್ಯಾ? ಹ್ಞೂ ಅತ್ತೆ, ದೊಡ್ಡಪ್ಪನ ಕೆಲಸ ಹೋಗ್ಬಾರ್ದು ಅಂತ ಮ್ಯಾಜಿಕ್ ಮಾಡಿ ಮ್ಯಾಂಗೋ ಸ್ಪೆರಿಂಗ್ ಮಾಡಿದ್ದೆ. ನೀನು ಪುಟ್ಟು ಮಗು, ನಿನ್ನ ಮನಸ್ಸಲ್ಲಿ ಕೆಟ್ಟದ್ದೇ ಇಲ್ಲ. ಆ ಸ್ವಾಮಿ ಯಾರೋ ಎಲ್ಲಿಂದ ಬಂದೋ ಒಂದೂ ಗೊತ್ತಿಲ್ಲ. ಅವ್ನು ಕೊಟ್ಟಿದ್ದನ್ನೆಲ್ಲ ತಿನ್ನೋದು ಬೇಡ. ನಂಗೆ ಯಾಕೋ ಅವನ ಮೇಲೆ ಅನುಮಾನ ಇದೆ. ಅವ್ರಿಗೆ ದೊಡ್ಡ ದೊಡ್ಡ ಮ್ಯಾಜಿಕ್ ಬರಲ್ಲ ಅನ್ಸತ್ತೆ. ನೀನೇನು ಹೆದರ್ಕೋಬೇಡ ಅತ್ತೆ, ಆ ಕಳ್ಸ್ವಾಮಿ ನಂಗೆ ಏನು ಮಾಡಕ್ಕಾಗಲ್ಲ. ಏನು ಕಳ್ಸ್ವಾಮಿನ? ಅವ್ನು ಕಳ್ಸ್ವಾಮಿ ಅಂತ ನಿಂಗೆ ಗೊತ್ತಾಯ್ತು? ನನ್ನೂರು ಕಾವಿ ಒಳಗೆ ಹೋಗಿರ್ಲಿಲ್ವಾ, ಅದಕ್ಕೆ ನನಗೆ ಗೊತ್ತಾಯ್ತು.